ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕದ ರಾಜಕೀಯ ಚರಿತ್ರೆಗೆ ಸಂಬಂಧಿಸಿದಂತಹ ಪತ್ರಿಕೆಯ ಕರ್ನಾಟಕದಲ್ಲಿ ಮೌರ್ಯರು ಎನ್ನುವಂತಹ ಒಂದು ವಿಷಯದ ಮೇಲೆ ನಿಮ್ಮೊಡನೆ ಕೆಲವಾರು ವಿಚಾರಗಳನ್ನು ನಾನು ಹಂಚಿಕೊಳ್ತಾ ಇದ್ದೇನೆ. ಎಲ್ರಿಗೂ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕದಲ್ಲಿ ಮೌರ್ಯರು ಈ ನವಶಿಲಾಯುಗದ ಕೊನೆಯ ಹಂತದ ವೇಳೆಗೆ ಈ ಒಂದು ಮೌರ್ಯರ ಒಂದು ಆಳ್ವಿಕೆ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾಗಿ ಅಥವಾ ಸ್ಥಾಪನೆಯಾಗುವುದಕ್ಕೆ ಮುನ್ನ ದಕ್ಷಿಣ ಭಾರತದಲ್ಲಿ ಜನಜೀವನ ವ್ಯವಸ್ಥಿತವಾಗಿ ರೂಪುಗೊಂಡಿತ್ತು ಅಂತ ನಮಗೆ ಅರ್ಥವಾಗುತ್ತೆ. ಇವತ್ತಿಗಾಗಲೇ ಜನಜೀವನ ಸಂಸ್ಕೃತಿ ಎನ್ನುವುದು ಬೆಳೆದಿತ್ತು. ಆದರೆ ಮೌರ್ಯರ ಹಿಂದಿನ ಕಾಲದ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವುದೇ ರೀತಿಯ ಲಿಖಿತವಾದಂತಹ ದಾಖಲೆಗಳು ನಮಗೆ ಸಿಗೋದಿಲ್ಲ. ಹಾಗಾಗಿ ಅದನ್ನು ನಾವು ಪ್ರಾಗೈತಿಹಾಸಿಕ ಚರಿತ್ರೆ ಅಂತ ನಾವು ಕರಿತೇವೆ. ಆದರೆ ಮೌರ್ಯರ ಆಳ್ವಿಕೆಯ ನಂತರ ಕರ್ನಾಟಕದ ಒಂದು ಇತಿಹಾಸವನ್ನು ರಚನೆ ಮಾಡೋಕೆ, ಕರ್ನಾಟಕದ ರಾಜಕೀಯ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಮೌರ್ಯರ ಕಾಲದಿಂದ ದಾಖಲೆಗಳು ನಮಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲದೆ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ದೊಡ್ಡ ಪ್ರಮಾಣದ ಒಂದು ಸಂಬಂಧವೂ ಸಹ ಬೆಳೆಯಲು ಆರಂಭವಾಯಿತು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸ್ಥಾಪನೆಯಾದಂತಹ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ನಂತರ ಭಾರತದಲ್ಲಿ ಹಲವಾರು ರಾಜಮನೆತನಗಳ ಆಳ್ವಿಕೆ ಆರಂಭವಾಯಿತು. ಅದರಲ್ಲಿ ಮಗಧದ ನಂದರು ತುಂಬಾ ಪ್ರಮುಖವಾದಂತಹ ಒಂದು ಸಂತತಿ. ಅವರ ನಂತರ ಭಾರತದಲ್ಲಿ ಮೌರ್ಯರು ತಮ್ಮ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿರು. ಅದೆಲ್ಲ ತಮಗೆ ತಿಳಿದಿರುವಂತಹ ಒಂದು ವಿಚಾರ. ನಂದರು ಏನು ಮಗಧ ರಾಜ್ಯ ಅಂತ ಹೇಳ್ತೀವಿ, ಪಾಟಲಿಪುತ್ರ ಅವರ ರಾಜಧಾನಿಯಾಗಿತ್ತು. ಈ ಒಂದು ನಂದರು ಕರ್ನಾಟಕದ ಭಾಗದ ಮೇಲೆಯೂ ಆಳ್ವಿಕೆಯನ್ನು ಮಾಡಿದರು ಅಂತ ತಿಳಿಯೋಕೆ ನಮಗೆ ಸಾಕಷ್ಟು ಆಧಾರಗಳು ನಮಗೆ ತಿಳಿಯುತ್ತವೆ. ನಂದರು ಕರ್ನಾಟಕ ಅಥವಾ ಕುಂತಲ ಅಂತ ಏನು ಕರೀತಾ ಇದ್ರು, ಆ ಕುಂತಲವನ್ನು ಆಳಿದರು ಎನ್ನುವಂತಹ ಒಂದು ವಿಚಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ದೊರೆತಿರುವಂತಹ 2ನೇ ಶತಮಾನದ ಮತ್ತು 13ನೇ ಶತಮಾನದ ಕೆಲವು ಶಾಸನಗಳಿಂದ ನಮಗೆ ತಿಳಿದು ಬಂದಿರುತ್ತೆ. ನಂದರು ಕುಂತಲವನ್ನು ಆಳಿದರು ಎನ್ನುವ ಒಂದು ಅಂಶ ಈ ಶಿವಮೊಗ್ಗ ಜಿಲ್ಲೆಯ ಶಾಸನ ನಾನು ಹೇಳಿದಂತೆ ಅದು ಎಪಿಗ್ರಾಫಿಕಾ ಕರ್ನಾಟಕ ಸಂಪುಟ 7 ಶಿಕಾರಿಪುರ 225 ಆ ಒಂದು ಶಾಸನದ ಪ್ರಕಾರ ನಂದರ ಆಳ್ವಿಕೆ ಈ ಒಂದು ಕರ್ನಾಟಕದ ಭಾಗದ ಮೇಲೆ ಇತ್ತು ಅಂತ ಹೇಳಿಬಿಟ್ಟು ನಮಗೆ ತಿಳಿದು ಬರುತ್ತೆ. ಅದಲ್ಲದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವಂತಹ ಶಾಸನಗಳಲ್ಲಿಯೂ ಸಹ ಒಂದೆರಡು ಶಾಸನಗಳಲ್ಲಿ ನಂದರ ಆಳ್ವಿಕೆಯನ್ನು ಕರಾರುವಕ್ಕಾಗಿ ಈ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಅರ್ಥ ಏನು? ಭಾರತದಲ್ಲಿ, ಅದರಲ್ಲಿಯೂ ಉತ್ತರ ಭಾರತದಲ್ಲಿ ನಂದರು ಏನು ಆಳ್ವಿಕೆ ಮಾಡಿರು, ಅವರ ಆಳ್ವಿಕೆ ದಕ್ಷಿಣ ಭಾರತದ ಕಡೆಗೂ ಹರಡಿತ್ತು. ಕರ್ನಾಟಕವೂ ಸಹ ನಂದರ ಆಳ್ವಿಕೆಯ ಒಂದು ಭಾಗವಾಗಿತ್ತು ಎನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ನಂದರನ್ನು ಸೋಲಿಸಿ ನಂದವಂಶವನ್ನು ನಿರ್ಮೂಲನೆ ಮಾಡಿ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಮೌರ್ಯ ಸಾಮ್ರಾಜ್ಯದ ಮಹತ್ವ ನಮಗೆಲ್ಲ ತಿಳಿದಿರುವಂತಹ ಒಂದು ವಿಚಾರ. ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ, ವಿಶಾಲವಾದಂತಹ ಒಂದು ಸಾಮ್ರಾಜ್ಯ, ಇತಿಹಾಸ ರಚನೆಗೆ ಅಮೂಲಾಗ್ರ ದಾಖಲೆಗಳನ್ನು ಒದಗಿಸಿದಂತಹ ಒಂದು ಕಾಲ. ಆದ್ರಿಂದ ಇತಿಹಾಸಕಾರರು ಮೌರ್ಯರ ಒಂದು ಯುಗವನ್ನು ಇತಿಹಾಸಕಾರ ಕತ್ತಲೆಯಿಂದ ಬೆಳಕಿನೆಡೆಗೆ ಬರುತ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇತಿಹಾಸ ರಚನೆಗೆ ಅದ್ಭುತವಾದಂತಹ ಆಕರಗಳು ನಮಗೆ ದೊರೆಯೋಕೆ ಆರಂಭವಾದವು. ಅಷ್ಟೇ ಅಲ್ಲದೆ ಕೌಟಿಲ್ಯನ ಅರ್ಥಶಾಸ್ತ್ರದ ಒಂದು ಆಧಾರದ ಮೇಲೆ ಅದ್ಭುತವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಅವರು ರೂಪುಗೊಳಿಸಿದ್ರು. ಕಲೆ ವಾಸ್ತುಶಿಲ್ಪವನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಭಾರತದಲ್ಲಿ ಆರಂಭ ಮಾಡಿರು. ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಅಶೋಕ ಮೌರ್ಯ ಚಕ್ರವರ್ತಿ ಹಾಕಿಸ್ತಾ, ಹೀಗೆ ಹಲವಾರು ಮಹತ್ವದ ವಿಚಾರಗಳನ್ನು ನಾವು ಮೌರ್ಯರ ಬಗ್ಗೆ ನಾವು ಮಾತನಾಡ್ತೇವೆ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತನ ಸಹಾಯದಿಂದ ತಕ್ಷಶಿಲಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾದಂತಹ
ಈ ಒಂದು ಕೌಟಿಲ್ಯನ ಒಂದು ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಕ್ರಿಸ್ತಪೂರ್ವ 324ರಲ್ಲಿ. ಆಗ ಅವನು ನಂದರನ್ನು ಸೋಲಿಸಿ ರಾಜ್ಯ ಸ್ಥಾಪನೆ ಮಾಡಿದ. ಹಾಗಾಗಿ ನಂದರ ಎಲ್ಲಾ ಪ್ರದೇಶಗಳು ಸಹ ಚಂದ್ರಗುಪ್ತನ ಮೌರ್ಯನ ಆಳ್ವಿಕೆಗೆ ಒಳಪಟ್ಟವು. ಅಂದ್ರೆ ಸಾಮಾನ್ಯವಾಗಿ ಕರ್ನಾಟಕದ ಭಾಗಗಳು ಏನಿದ್ದೋ ಸ್ವಾಭಾವಿಕವಾಗಿ ಆ ಭಾಗಗಳು ಸಹ ಚಂದ್ರಗುಪ್ತ ಮೌರ್ಯನ ಒಂದು ಆಳ್ವಿಕೆಗೆ ಒಳಪಟ್ಟವು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸೊ ವಿಶಾಲವಾದಂತಹ ಮಗಧ ರಾಜ್ಯಕ್ಕೆ ಮೌರ್ಯರು ಒಡೆಯರಾದರು ಅಂತ ಹೇಳಿಬಿಟ್ಟು ದಕ್ಷಿಣ ಭಾರತವೂ ಸಹ ಏನು ನಂದರ ಆಳ್ವಿಕೆಯಲ್ಲಿತ್ತು ಅದು ಸಹ ಚಂದ್ರಗುಪ್ತ ಮೌರ್ಯನ ಆಡಳಿತಕ್ಕೆ ಸೇರಿತು ಅಂತ ಹೇಳಿಬಿಟ್ಟು ಪ್ರೊಫೆಸರ್ ಕೆ ಎ ನೀಲಕಂಠ ಶಾಸ್ತ್ರಿಯವರು ಅಭಿಪ್ರಾಯ ಪಟ್ಟಿದ್ದಾರೆ. ಅನಂತರ ಕರ್ನಾಟಕ ಅಥವಾ ಈ ದಕ್ಷಿಣ ಭಾರತದ ಕೆಲವಾರು ಭಾಗಗಳು ಮೌರ್ಯರ ಅಧೀನಕ್ಕೆ ಒಳಪಟ್ಟಿತ್ತು ಅಂತ ಹೇಳಿಬಿಟ್ಟು ನಮಗೆ ಜೈನ ಸಾಹಿತ್ಯದಿಂದ ಮತ್ತು ಹಲವಾರು ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ಏಕೆಂದರೆ 7ನೇ ಶತಮಾನ 10ನೇ ಶತಮಾನ ಮತ್ತು 12ನೇ ಶತಮಾನದ ಶ್ರವಣಬೆಳಗೊಳದ ಶಾಸನಗಳು ಇದಕ್ಕೆ ನಮಗೆ ಪೂರಕವಾದಂತಹ ದಾಖಲೆಯನ್ನು ನಮಗೆ ನೀಡ್ತವೆ. ಜೈನ ಪರಂಪರೆಯ ಪ್ರಕಾರ, ಜೈನ ಸಂಪ್ರದಾಯದ ಪ್ರಕಾರ, ಜೈನ ಧರ್ಮದ ಒಂದು ಐತಿಹ್ಯಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಏನಿದ್ದಾನೆ ಆತ ತನ್ನ ಆಳ್ವಿಕೆಯ ಒಂದು ಕೊನೆಯ ಕಾಲದಲ್ಲಿ ಏನು ಉತ್ತರ ಭಾರತದಲ್ಲಿ ಭೀಕರವಾದಂತಹ ಬರಗಾಲ ಕ್ಷಾಮ ಸಂಭವಿಸಿತು. ಆಗ ಆತ ಅಧಿಕಾರವನ್ನು ತನ್ನ ಮಗನಾದಂತಹ ಬಿಂದುಸಾರನಿಗೆ ಬಿಟ್ಟುಕೊಟ್ಟು ಆತನು ಜೈನ ಧರ್ಮಾವಲಂಬಿಯಾಗಿ ಸಿಂಹಾಸನವನ್ನು ತ್ಯಾಗ ಮಾಡಿ ಭದ್ರಬಾಹು ಎನ್ನುವಂತಹ ಒಬ್ಬ ಜೈನ ಮುನಿಯೊಡನೆ ಆತ ದಕ್ಷಿಣ ಭಾರತಕ್ಕೆ ಬಂದ, ದಕ್ಷಿಣ ಭಾರತದ ಶ್ರವಣಬೆಳಗೊಳಕ್ಕೆ ಬಂದ ಅಂತ ನಮಗೆ ತಿಳಿದು ಬರುತ್ತೆ. ಆ ಭದ್ರಬಾಹು ಜೈನ ಧರ್ಮದ ಪಂಡಿತ, ಜೈನ ಧರ್ಮದ ಮುನಿ, ಜೈನ ಧರ್ಮದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿದ್ದಂತಹ ಭದ್ರಬಾಹುವಿನೊಂದಿಗೆ ಆತ ಶ್ರವಣಬೆಳಗೊಳಕ್ಕೆ ಬಂದ. ಶ್ರವಣಬೆಳಗೊಳದಲ್ಲಿ ಅವರು ಇದ್ರು. ಇಲ್ಲಿಯೇ ಅವರು ಸಲೇಖನ ವ್ರತವನ್ನು ಆಚರಣೆ ಮಾಡಿ ಪ್ರಾಣತ್ಯಾಗ ಮಾಡಿದರು ಅಂತ ನಮಗೆ ತಿಳಿದು ಬಂದಿದೆ. ನಾನು ಆಗ್ಲೇ ಉಲ್ಲೇಖಿಸಿದಂತಹ 7ನೇ ಶತಮಾನದ ಶಾಸನ ಶ್ರವಣಬೆಳಗೊಳದಲ್ಲಿ ದೊರೆತಿರುವ ಮತ್ತು ಕ್ರಿಸ್ತಶಕ 912ರ ಶಾಸನ ಮತ್ತು ಕ್ರಿಸ್ತಶಕ 1129ರ ಶ್ರವಣಬೆಳಗೊಳದ ಶಾಸನಗಳು ಇದಕ್ಕೆ ನಮಗೆ ಪೂರಕ ಮಾಹಿತಿಯನ್ನು ಒದಗಿಸುತ್ತವೆ. ಚಂದ್ರಗುಪ್ತ ಮೌರ್ಯ ಮತ್ತು ಈ ಭದ್ರಬಾಹು ಮೊಟ್ಟ ಮೊದಲ ಬಾರಿಗೆ ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ತಂದ್ರು. ಶ್ರವಣಬೆಳಗೊಳವನ್ನು ತಮ್ಮ ನೆಲೆಯಾಗಿಸಿಕೊಂಡು ಇದ್ರು. ಅಲ್ಲಿಯೇ ಅವರು ಸಲೇಖನ ವ್ರತವನ್ನು ಆಚರಣೆ ಮಾಡಿಕೊಂಡ್ರು. ತದನಂತರ ಅಲ್ಲಿ ಜೈನ ಬಸದಿಗಳು ಸ್ಥಾಪನೆಯಾದೋ, ಜೈನ ಬಸದಿಗಳನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳಿಬಿಟ್ಟು ಅಲ್ಲಿ ದೊರೆತಿರುವ ಹಲವಾರು ಶಾಸನಗಳು ನಮಗೆ ಮಾಹಿತಿಯನ್ನು ಕೊಡ್ತವೆ. ಅಂದ್ರೆ ಅರ್ಥ, ಶ್ರವಣಬೆಳಗೊಳ ಎನ್ನುವುದು ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ಒಂದು ಭಾಗವೇ ಆಗಿತ್ತು ಎನ್ನುವುದು ವಿದ್ವಾಂಸರ ಒಂದು ಆಂಬೋಣ ನಂಬಿಕೆ. ಕಲ್ಪಸೂತ್ರ ಮತ್ತು ಹರಿಸೇನನ ಬೃಹತ್ ಕಥಾಕೋಶ ಈ ಒಂದು ಗ್ರಂಥಗಳಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಶ್ರವಣಬೆಳಗೊಳದಲ್ಲಿ ಇದ್ರು ಎನ್ನುವಂತಹ ಒಂದು ವಿಚಾರಗಳನ್ನು ಅವು ನಮ್ಮ ಮುಂದೆ ಸಾಬೀತುಪಡಿಸ್ತವೆ. ಅಲ್ಲದೆ ನಿಮ್ಗೆಲ್ಲ ತಿಳಿದೇ ಇದೆ, ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಎನ್ನುವಂತಹ 2 ಬೆಟ್ಟಗಳಿದ್ದಾವೆ. ಒಂದು ಚಂದ್ರಗುಪ್ತನಿದ್ದಂತಹ ಒಂದು ಬೆಟ್ಟ, ಅದಕ್ಕೆ ಚಂದ್ರಗಿರಿ ಅಂತ ಹೆಸರು ಬಂದಿದೆ. ಅಲ್ಲಿ ಚಂದ್ರಗುಪ್ತ ಬಸದಿಯೂ ಇದೆ, ಭದ್ರಬಾಹುವಿನ ಬಸದಿಯೂ ಇದೆ, ಪಾರ್ಶ್ವನಾಥನ ಬಸದಿಯೂ ಅಲ್ಲಿ ಇದ್ದಾವೆ. ಸೊ ಇವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದಾವೆ. ಮತ್ತು ಟಿಬೇಟಿಯನ್ ಇತಿಹಾಸಕಾರ ತಾರಾನಾಥ್ ಎನ್ನುವವರು ಹೇಳುವ ಪ್ರಕಾರ ಮತ್ತು ತಮಿಳು ಕವಿ ಮಾಮೂಲಾರ್ ಎನ್ನುವರು ಬರೆದಿರುವ ಬರವಣಿಗೆಗಳ ಪ್ರಕಾರ ಕರ್ನಾಟಕ ಬಿಂದುಸಾರನ ಆಳ್ವಿಕೆಗೂ ಒಳಪಟ್ಟಿತ್ತು. ಅಂದ್ರೆ ಚಂದ್ರಗುಪ್ತ ಮೌರ್ಯ, ಅವನ ನಂತರ ಕರ್ನಾಟಕ ಬಿಂದುಸಾರನ ಒಂದು ಆಳ್ವಿಕೆಗೂ ಒಳಪಟ್ಟಿತ್ತು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಇಷ್ಟೊತ್ತು ನಾನು ಹೇಳಿದ್ದು ಯಾವ ರೀತಿ ಕರ್ನಾಟಕ ನಂದರ ಆಳ್ವಿಕೆಯಲ್ಲಿತ್ತು, ತದನಂತರ ಅದು ಯಾವ ರೀತಿ ಚಂದ್ರಗುಪ್ತನ ಮೌರ್ಯನ ಒಂದು ಅಧೀನಕ್ಕೆ ಬಂತು, ಮೌರ್ಯ ಯಾವ ರೀತಿ ದಕ್ಷಿಣ ಭಾರತಕ್ಕೆ ಬಂದ, ಇಲ್ಲಿ ಜೈನ ಧರ್ಮವನ್ನು ಹೇಗೆ ಹರಡಿದ ಅಂದ್ರೆ ಕರ್ನಾಟಕ
ಮತ್ತು ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯ ಚಕ್ರವರ್ತಿ ಮತ್ತು ಕರ್ನಾಟಕಕ್ಕೆ ಸಂಬಂಧ ಇತ್ತು ಅಂತ ನಮಗೆ ತಿಳಿದು ಬರುತ್ತೆ. ಈ ಒಂದು ಅಂಶ ಬಿಂದುಸಾರನ ಆಳ್ವಿಕೆಯಲ್ಲಿಯೂ ಮುಂದುವರಿಯಿತು. ಅಂದ್ರೆ ಬಿಂದುಸಾರನ ಆಳ್ವಿಕೆಯ ಕಾಲದಲ್ಲಿಯೂ ಸಹ ಕರ್ನಾಟಕ ಮೌರ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ನಮಗೆ ತಿಳಿದು ಬರುತ್ತೆ. ಬಿಂದುಸಾರನ ನಂತರ ಮೌರ್ಯ ಚಕ್ರವರ್ತಿಯಾದವನು ಅಶೋಕ ಮಹಾಶಯ ಅಂತಾನೆ ನಾವು ಕರೀತೇವೆ. ಮೌರ್ಯ ಚಕ್ರವರ್ತಿಗಳಲ್ಲಿಯೇ ದ್ವಿತೀಯವಾದಂತಹ ಒಬ್ಬ ಚಕ್ರವರ್ತಿ. H.G. ವೇಲ್ಸ್ ಎನ್ನುವಂತಹ ಇತಿಹಾಸಕಾರ ಹೇಳಿರುವಂತೆ, ಅಮಾಂಗ್ ದ ಟೆನ್ಸ್ ಅಂಡ್ ಥೌಸಂಡ್ಸ್ ಆಫ್ ದ monarchs who have made the columns of history, the name of Ashoka shines and shines like a brightened star ಅಂತ ಹೇಳಿಬಿಟ್ಟು ಪ್ರಪಂಚದ ಚಕ್ರವರ್ತಿಗಳಲ್ಲಿಯೇ ಅಶೋಕ ಮಿನುಗುವ ತಾರೆ ಅನ್ನುವ ರೀತಿಯಲ್ಲಿ ಅಶೋಕನನ್ನು ಅವರು ಕೊಂಡಾಡಿದ್ದಾರೆ. ಸೊ ಅಶೋಕ 273 ಕ್ರಿಸ್ತಪೂರ್ವದಲ್ಲಿ ಅಧಿಕಾರಕ್ಕೆ ಬಂದು 233ರವರೆಗೆ ಅವರು ಆಳ್ವಿಕೆಯನ್ನು ಮಾಡಿದರು. ಸೊ ಕರ್ನಾಟಕವು ಅಶೋಕನ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಅಂದ್ರೆ ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದ ಅಶೋಕ ಆ ಪ್ರದೇಶಗಳನ್ನೆಲ್ಲ ತಾನು ಪಡೆದುಕೊಂಡ. ಏಕೆಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಅಶೋಕ ದಕ್ಷಿಣ ಭಾರತವನ್ನೇನು ಗೆಲ್ಲಿಲ್ಲ. ಆತ ಮಾಡಿದ ಒಂದೇ ಯುದ್ಧ ಕಳಿಂಗ ಯುದ್ಧ, ಕ್ರಿಸ್ತಪೂರ್ವ 269ರಲ್ಲಿ ಆತ ಮಾಡಿದಂತಹ ಒಂದು ಯುದ್ಧ. ಅದೇ ಅವನ ಮೊದಲ ಮತ್ತು ಕಟ್ಟಕಡೆಯ ಯುದ್ಧ. ಸೊ ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತೆ, ಬಿಂದುಸಾರನ ನಂತರ ದಕ್ಷಿಣ ಭಾರತ ಅಥವಾ ಕರ್ನಾಟಕದ ಭಾಗಗಳು ನೇರವಾಗಿ ಅಶೋಕನ ಒಂದು ಆಳ್ವಿಕೆಗೆ ಬಂದಿತ್ತು ಅಂತ ನಮಗೆ ಅರ್ಥವಾಗುತ್ತೆ. ಮತ್ತು ಅಶೋಕನ ಒಂದು ಆಳ್ವಿಕೆಯ ಕಾಲ ನಮಗೆಲ್ಲ ಗೊತ್ತಿರುವ ಪ್ರಕಾರ ಶಾಸನಗಳಿಗೆ ಪ್ರಸಿದ್ಧವಾಗಿದೆ. ಶಾಸನಗಳ ಪಿತಾಮಹ ಅಂತಾನೆ ನಾವು ಅಶೋಕನನ್ನು ಸಂಬೋಧನೆ ಮಾಡ್ತೇವೆ. ಈ ಒಂದು ಅಶೋಕ ಕರ್ನಾಟಕದ ಭಾಗದಲ್ಲಿಯೂ ಸಹ ಹಲವಾರು ಶಾಸನಗಳನ್ನು ಹೊರಡಿಸಿದ್ದಾನೆ. ಭಾರತದ ತನ್ನ ಸಾಮ್ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಅವನು ಶಾಸನಗಳನ್ನು ಹಾಕಿಸಿದ್ದಾನೆ. ಅದೇ ರೀತಿ ಅವನ ಒಂದು ಶಾಸನಗಳನ್ನು ನಾವು ಕರ್ನಾಟಕದಲ್ಲಿಯೂ ಸಹ ನಾವು ಕಾಣ್ತೇವೆ. ದಕ್ಷಿಣ ಭಾರತದಲ್ಲಿ ದೊರೆತಿರುವಂತಹ 17 ಶಿಲಾಶಾಸನಗಳಲ್ಲಿ 14 ಶಾಸನಗಳು ಕರ್ನಾಟಕದಲ್ಲಿಯೇ ದೊರಕಿದ್ದಾವೆ. ಚಿತ್ರದುರ್ಗ ಜಿಲ್ಲೆಯ ಜಟಿಂಗರಾಮೇಶ್ವರ, ಬ್ರಹ್ಮಗಿರಿ, ಸಿದ್ದಾಪುರ, ರೈಸ್ ಅವರು ಇವುಗಳನ್ನು ಕಂಡುಹಿಡಿದ್ರು. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಬೇಡನ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಇದನ್ನು ಸಂಶೋಧನೆ ಮಾಡಿದ 1915ರಲ್ಲಿ. ಮಸ್ಕಿ ಶಾಸನ ತುಂಬಾ ಪ್ರಮುಖವಾದದ್ದು. ದಕ್ಷಿಣ ಭಾರತದಲ್ಲಿ ದೊರೆತಿರುವ ಅಶೋಕನ ಶಾಸನಗಳಲ್ಲಿ ಮಸ್ಕಿ ಶಾಸನ ಅದ್ಭುತವಾದದ್ದು. ಏಕೆಂದ್ರೆ ಇಲ್ಲಿಯ ತನಕ ಅಶೋಕನ ಎಲ್ಲಾ ಶಾಸನಗಳಲ್ಲಿ ದೇವಾನಾಂಪ್ರಿಯ ಪ್ರಿಯದರ್ಶಿ ಎನ್ನುವಂತಹ ಹೆಸರು ಮಾತ್ರ ಇರೋದು. ಆದ್ರೆ ಮಸ್ಕಿ ಶಾಸನದಲ್ಲಿ ದೇವಾನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎನ್ನುವ ಒಂದು ಹೆಸರನ್ನು ಉಲ್ಲೇಖಿಸಲಾಗಿದೆ. ಹಾಗಾಗಿ ದೇವಾನಾಂಪ್ರಿಯ ಪ್ರಿಯದರ್ಶಿ ಬೇರೆ ಯಾರೂ ಅಲ್ಲ ಅಂತ ಹೇಳಿಬಿಟ್ಟು ಇತಿಹಾಸಕಾರರಿಗೆ ಖಚಿತವಾದಂತಹ ಒಂದು ಮಾಹಿತಿ ಎನ್ನುವುದು ಸಿಕ್ಕಿತು. ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಜೇಮ್ಸ್ ಪ್ರಿನ್ಸಿಪ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ವಿದ್ವಾಂಸ 1827ರಲ್ಲಿಯೇ ಕಂಡು ಹಿಡಿದು ಅವುಗಳನ್ನು ಅಧ್ಯಯನ ಮಾಡಿದ್ದ. ಆದ್ರೆ ಕರ್ನಾಟಕದಲ್ಲಿ, ಅದರಲ್ಲಿಯೂ ಚಿತ್ರದುರ್ಗ ಜಿಲ್ಲೆಯ ಜಟಿಂಗರಾಮೇಶ್ವರ, ಬ್ರಹ್ಮಗಿರಿ, ಸಿದ್ದಾಪುರದ ಶಾಸನಗಳನ್ನು BL ರೈಸ್ ಅವರು ಯಾವ ರೀತಿ ಅವರು ಕರ್ನಾಟಕಾದ್ಯಂತ ಸಂಚರಿಸಿ ಶಾಸನಗಳನ್ನು ಕಲೆ ಹಾಕಿ ಅವುಗಳನ್ನು ತರ್ಜಿಮೆ ಮಾಡುವ ಕೆಲಸವನ್ನು ಮಾಡಿದ್ರು, ಆ ಕೆಲಸವನ್ನು ಅವರು ಈ ಶಾಸನಗಳಿಗೂ ಮಾಡಿದ್ರು. ಸೊ ಮಸ್ಕಿ ಶಾಸನವನ್ನು ಬೇಡನ್ ಎನ್ನುವವನು ಸಂಶೋಧನೆ ಮಾಡ್ದ. ಗವಿಮಠ ಮತ್ತು ಪಾಲ್ಕಿಗೊಂಡು ಶಾಸನಗಳು, ಅದು ರಾಯಚೂರಿನಲ್ಲೇ ಬರುತ್ತೆ, ನಾರಾಯಣರಾವ್ ಶಾಸ್ತ್ರಿ ಅವರು ಅವುಗಳನ್ನು ಸಂಶೋಧನೆ ಮಾಡಿರು. ಮತ್ತು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಉದೇಗೊಳ್ಳ ಶಾಸನಗಳು, ಗುಲ್ಬರ್ಗ ಜಿಲ್ಲೆಯ ಸನ್ನತಿಯ ಶಾಸನಗಳು ಅಶೋಕನ ಶಾಸನಗಳಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಶಾಸನಗಳಾಗಿದ್ದಾವೆ. ಅಶೋಕನ ಈ ಕರ್ನಾಟಕದಲ್ಲಿ ದೊರೆತಿರುವಂತಹ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ. ಓಕೆ, ಬ್ರಾಹ್ಮಿ ಲಿಪಿಯಲ್ಲಿ ಇರುವಂತಹ ಶಾಸನಗಳು. ಅಲ್ಲದೆ ನಿಟ್ಟೂರಿನ ಶಾಸನದಲ್ಲಿಯೂ ಸಹ ನಾವು ಅಶೋಕನ ಹೆಸರನ್ನು ಒಳಗೊಂಡಿದೆ. ದೇವಾನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎನ್ನುವಂತಹ ಒಂದು ಮಾಹಿತಿಯನ್ನು ನಿಟ್ಟೂರಿನ ಒಂದು ಶಾಸನದಲ್ಲಿಯೂ ಸಹ ನಾವು ಕಾಣಬಹುದು. ನೋಡಿ, ಇದು ಈ ಭೂಪಟದಲ್ಲಿ ಅಶೋಕ ಚಕ್ರವರ್ತಿಯ ಶಾಸನಗಳು ಭಾರತದ ಯಾವ ಯಾವ ಭಾಗದಲ್ಲಿ ಇದ್ದೋ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ನಮಗೆ ಈಗ ಅದೇನು ಅಷ್ಟು ಪ್ರಾಮುಖ್ಯತೆ ಅಲ್ಲ, ಆದ್ರೆ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲಿಯೂ ಈ ಕರ್ನಾಟಕದ ಭಾಗದಲ್ಲಿ ದೊರೆತಿರುವ ಅಶೋಕನ ಶಾಸನಗಳನ್ನು ನಾವಿಲ್ಲಿ ನೋಡಬಹುದು. ನೋಡಿ, ಸನ್ನತಿಯ ಒಂದು ಶಾಸನ ಮತ್ತು ಇವೆಲ್ಲ ಕರ್ನಾಟಕದ ಭಾಗದ ಒಂದು ಶಾಸನಗಳ ಒಂದು ಚಿತ್ರ.
ಇವೆಲ್ಲ ಲಘು ಶಾಸನಗಳು ದೊರೆತಿರುವಂತಹ ಸ್ಥಳಗಳು. ಈಗಾಗಲೇ ನಾನು ಹೇಳಿದಂತಹ ಹೆಸರುಗಳನ್ನು ನಾವು ಕಾಣಬಹುದು. ಆ ಸ್ಥಳಗಳಲ್ಲಿ ಇವನ ಶಾಸನಗಳು ನಮಗೆ ದೊರೆತಿದ್ದಾವೆ. ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ, ಪಾಲ್ಕಿಗೊಂಡು, ಇವೆಲ್ಲ ನಾನೇನು ಹೆಸರುಗಳನ್ನು ಪ್ರಮುಖವಾಗಿ ಹೇಳಿದ್ದೀನಿ. ಸಿದ್ದಾಪುರ, ಇವೆಲ್ಲ ಅಶೋಕನ ಶಾಸನಗಳು ದೊರೆತಿರುವಂತಹ ಪ್ರಮುಖವಾದಂತಹ ಸ್ಥಳಗಳು ಇವು. ಇದು ಅಶೋಕನ ಈ ಚಿತ್ರ ಅಶೋಕನ ಮಸ್ಕಿ ಶಾಸನ, ಬಂಡೆಯ ಮೇಲೆ ಬರೆದಿರುವಂತಹ ಅಶೋಕನ ಮಸ್ಕಿ ಶಾಸನ. ಇದು ಮಸ್ಕಿ ಶಾಸನದ ಪಾಠ. ಇದು ಮಸ್ಕಿ ಶಾಸನ ಮತ್ತು ಇದು ಮಸ್ಕಿ ಶಾಸನದ ಪಠ್ಯ, ಆಂಗ್ಲ ಭಾಷೆಯಲ್ಲಿರುವಂತಹ ಒಂದು ಪಠ್ಯ ಇದು. ಓಕೆ, ಇದು ಸನ್ನತಿಯ ಶಾಸನ. ಅಶೋಕ ಸನ್ನತಿಯಲ್ಲಿ ಹೊರಡಿಸಿರುವಂತಹ ಶಾಸನ. ಇದು 2 ಕಡೆ ಶಾಸನ ಇದೆ. ಒಂದು ಕಡೆ 18 ಸಾಲಿನ ಶಾಸನ ಇದೆ, ಇನ್ನೊಂದು ಕಡೆ 12 ಸಾಲಿನ ಶಾಸನವನ್ನು ನಾವು ಕಾಣ್ತೇವೆ. ಸನ್ನತಿಯ ಒಂದು ಶಾಸನದ ಚಿತ್ರ ಇದು. ಇದು ಸನ್ನತಿಯಲ್ಲಿ ಅಶೋಕ ನಿರ್ಮಿಸಿದಂತಹ ಬೌದ್ಧ ಸ್ತೂಪದ ಅವಶೇಷಗಳ ಚಿತ್ರ ಇದು. ಆ ಅವಶೇಷಗಳಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಶಿಲ್ಪ ಇದು. ಶಿಲ್ಪಪಟ್ಟಿ, ಉಬ್ಬು ಶಿಲ್ಪ ಅಥವಾ ಶಿಲ್ಪ. ಇದು ಅಶೋಕ ಮತ್ತು ಅವನ ರಾಣಿ ಮತ್ತು ಪರಿವಾರದವರು ಇರುವಂತಹ ವಿಶೇಷವಾದಂತಹ ಒಂದು ಶಿಲ್ಪ ಅಂತ ವಿದ್ವಾಂಸರು ವಿವರಣೆ ನೀಡಿದ್ದಾರೆ. ಸೊ ಇಲ್ಲೆಲ್ಲ ದೊರೆತಿರುವಂತಹ ಅಶೋಕನ ಶಾಸನಗಳು ಅಶೋಕನ ಸಾಮ್ರಾಜ್ಯ ಕರ್ನಾಟಕದಲ್ಲಿಯೂ ಸಹ ಹರಡಿತ್ತು ಎನ್ನುವುದನ್ನು ನಮಗೆ ದಾಖಲೆಗಳ ಸಮೇತ ನೀಡುವ ಒಂದು ಪ್ರಯತ್ನವನ್ನು ಮಾಡುತ್ತದೆ. ದಕ್ಷಿಣದ ಪ್ರಾಂತ್ಯವನ್ನು ಸುವರ್ಣಗಿರಿ ಅಂತ ಮೌರ್ಯರ ಆಳ್ವಿಕೆಯ ಕಾಲದಲ್ಲಿ ಕರೆಯಲಾಗ್ತಾ ಇತ್ತು, ಅಥವಾ ಅಶೋಕನ ಕಾಲದಲ್ಲಿ ಸುವರ್ಣಗಿರಿ, ಸೋಸಿಲ, ಇಸಿಲ ಮತ್ತು ಸಂಪ, ಇವು ಅಶೋಕನ ಕಾಲದ ದಕ್ಷಿಣದ ಪ್ರಮುಖ ಪ್ರಾಂತ್ಯಗಳಾಗಿದ್ದವು ಅಂತ ಹೇಳಲಾಗುತ್ತೆ. ಶಾಸನಗಳು ಹೇಳಿರುವ ಪ್ರಕಾರ ಸುವರ್ಣಗಿರಿ ಅಥವಾ ಕನಕಗಿರಿ ಮೌರ್ಯ ಸಾಮ್ರಾಜ್ಯದ ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಕನಕಗಿರಿ ಅಥವಾ ಸುವರ್ಣಗಿರಿ. ಹಂಪಿ ಮತ್ತು ಮಸ್ಕಿಯ ನಡುವೆ ಈ ಕನಕಗಿರಿ ಅಥವಾ ಸುವರ್ಣಗಿರಿ ಬರುತ್ತೆ ಅಂತ ಹಲ್ಶ್ ಎನ್ನುವಂತಹ ಇತಿಹಾಸಕಾರ ಅಭಿಪ್ರಾಯಪಟ್ಟಿದ್ದಾರೆ. ಇಸಿಲ ಎನ್ನುವಂತಹ ಪಟ್ಟಣ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯೇ ಅಥವಾ ಬ್ರಹ್ಮಗಿರಿಯನ್ನೇ ಇಸಿಲ ಎಂದು ಕರೆಯಲಾಗ್ತಾ ಇತ್ತು ಅಂತನೂ ಸಹ ವಿದ್ವಾಂಸರು ಹೇಳುತ್ತಾರೆ. ಮತ್ತು ಸುವರ್ಣಗಿರಿ ಆರ್ಯಪುತ್ರ ಎಂಬ ಪ್ರಾಂತ್ಯಾಧಿಕಾರಿಯ ಆಡಳಿತದಲ್ಲಿ ಇತ್ತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವಂತಹ ಶಾಸನಗಳ ಪ್ರಕಾರ ಸುವರ್ಣಗಿರಿಯ ಮುಖ್ಯಾಧಿಕಾರಿ ಇಸಿಲಾದಲ್ಲಿರುವ ಧರ್ಮ ಮಹಾಮಾತ್ರರು ಎನ್ನುವ ಅಧಿಕಾರಿಗಳಿಗೆ ಆಡಳಿತದ ಒಂದು ಸೂಚನೆಗಳನ್ನು, ಆದೇಶಗಳನ್ನು ನೀಡುತ್ತಿದ್ದ ಅಂತ ಈ ಒಂದು ದಾಖಲೆಗಳಿಂದ ನಮಗೆ ತಿಳಿದು ಬರುತ್ತೆ. ಸೊ ಸುವರ್ಣಗಿರಿ ಮತ್ತು ಇಸಿಲಾದಲ್ಲಿ ಮಹಾಮಾತ್ರರು ಎಂಬ ಅಧಿಕಾರಿಗಳಿದ್ರು ಅಂತ ಶಾಸನಗಳ ವಿಚಾರಗಳು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತವೆ. ಓಕೆ, ಅದರಲ್ಲಿಯೂ ಪ್ರಮುಖವಾಗಿ ಅಶೋಕ ಬೌದ್ಧ ಧರ್ಮವನ್ನು ಹರಡುವ ಸಲುವಾಗಿ, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವ ಸಲುವಾಗಿ ಮಹದೇವ ಮತ್ತು ರಕ್ಕಿತ ಎನ್ನುವಂತಹ ಬೌದ್ಧ ಭಿಕ್ಷುಗಳನ್ನು, ಮಹದೇವ ಮತ್ತು ರಕ್ಕಿತ ಮತ್ತು ಮಹದೇವ ಎಂಬ ಬೌದ್ಧ ಭಿಕ್ಕುಗಳನ್ನು ಧರ್ಮ ಪ್ರಚಾರ ಮಾಡೋಕೆ ಮಹಿಷಮಂಡಲ ಮತ್ತು ಬನವಾಸಿಗೆ ಅವರನ್ನು ಆತ ಕಳಿಸಿದ್ದ ಅಂತ ನಮಗೆ ಮಾಹಿತಿಗಳು ಹೇಳ್ತವೆ. ಇದರ ಪರಿಣಾಮವಾಗಿ 40,000ಕ್ಕೂ ಹೆಚ್ಚು ಜನ ಬೌದ್ಧ ಧರ್ಮದ ಅನುಯಾಯಿಗಳಾದರು. ಓಕೆ, ಹಾಗೂ ಸುಮಾರು 40,000 ಜನ ಬೌದ್ಧ ಭಿಕ್ಷುಗಳಿದ್ದರೆಂದು ಈ ಭಾಗದಲ್ಲಿ, ಕರ್ನಾಟಕದ ಭಾಗದಲ್ಲಿ, ದಕ್ಷಿಣದ ಭಾಗದಲ್ಲಿ 40,000 ಜನ ಬೌದ್ಧ ಧರ್ಮದ ಅನುಯಾಯಿಗಳಾದ್ರು, 40,000 ಜನ ಬೌದ್ಧ ಭಿಕ್ಷುಗಳಿದ್ರು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಬನವಾಸಿಯಲ್ಲಿಯೇ ಈ ರಕ್ಕಿತನ ಒಂದು ಧರ್ಮ ಪ್ರಚಾರದ ಫಲವಾಗಿ ಬನವಾಸಿಯಲ್ಲಿ 60,000 ಜನ ಬೌದ್ಧ ಧರ್ಮ ಸ್ವೀಕರಿಸಿದರು ಮತ್ತು 37,000 ಜನ ಬೌದ್ಧ ಭಿಕ್ಷುಗಳಾದ್ರೆಂದು, ಮತ್ತು ಆತ ರಕ್ಕಿತ 500 ವಿಹಾರಗಳನ್ನು ನಿರ್ಮಿಸಿದ ಅಂತ ದಾಖಲೆಗಳು ಹೇಳ್ತವೆ. ಸೊ ಹೀಗೆ ಕರ್ನಾಟಕ ಅಶೋಕನ ಆಡಳಿತಕ್ಕೆ ಸೇರಿದ್ದಷ್ಟೇ ಅಲ್ಲ, ಅವನ ಈ ಒಂದು ಬೌದ್ಧ ಧರ್ಮದ ಪ್ರಚಾರದ ಒಂದು ಕೇಂದ್ರವೂ ಸಹ ಆಗಿತ್ತು ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಅಷ್ಟೇ ಅಲ್ಲ, ಅಶೋಕನ ಬಹುತೇಕ ಶಾಸನಗಳು ಆಡಳಿತದ ಬಗ್ಗೆ ಅಧಿಕಾರಿಗಳಿಗೆ ನೀಡಿರುವ ಸೂಚನೆಗಳು ಅಲ್ಲದೆ, ಅವನ ಬಹುತೇಕ ಶಾಸನಗಳು ಅವನ ನೀತಿ ಪಾಠವನ್ನು, ದಮ್ಮವನ್ನು, ಅಶೋಕನ ದಮ್ಮವನ್ನು ಜನರಿಗೆ ತಿಳಿಸುವ ಪಠ್ಯಗಳೇ ಆಗಿದ್ದಾವೆ. ಅಂದ್ರೆ ತನ್ನ ಪ್ರಜೆಗಳು ಕೇವಲ ಇಹಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲಿಯೂ ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಎನ್ನುವ ಒಂದು ಮಹತ್ವಾಕಾಂಕ್ಷೆಯಿಂದ ಅಶೋಕ ಪರಲೋಕದಲ್ಲಿ
ಉತ್ತಮ ಜೀವನ ನಡೆಸಬೇಕು ಅಂದ್ರೆ ಇಂದಿನ ಜನ್ಮದಲ್ಲಿ ನಾವು ನೀತಿ ನಿಯಮಗಳನ್ನು ಆಚರಣೆ ಮಾಡಬೇಕು, ಮೌಲ್ಯಯುತವಾದಂತಹ ಜೀವನವನ್ನು ನಡೆಸಬೇಕು ಎನ್ನುವ ನಿಟ್ಟಿನಿಂದ ಆತ ನೈತಿಕ ಮೌಲ್ಯಗಳನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಮಾಡ್ದ. ತಂದೆ ತಾಯಂದಿರಿಗೆ, ಹಿರಿಯರಿಗೆ, ಗುರುಗಳಿಗೆ ಗೌರವವನ್ನು ತೋರಿಸಬೇಕು, ಪ್ರಾಣಿಗಳಲ್ಲಿಯೂ ದಯೆಯನ್ನು ತೋರಿಸಬೇಕು, ಸತ್ಯವನ್ನೇ ನುಡಿಯಬೇಕು, ಮುಂತಾದ ಹಲವಾರು ವಿಚಾರ, ಎಲ್ಲರೊಂದಿಗೆ ಉತ್ತಮವಾಗಿ ನಡೆದುಕೊಳ್ಬೇಕು, ಒಳ್ಳೆಯ ವ್ಯವಹಾರವನ್ನು ಎಲ್ಲರೊಂದಿಗೆ ಇಟ್ಕೊಳ್ಬೇಕು ಎನ್ನುವ ಒಂದು ವಿಚಾರಗಳನ್ನು ಆತ ಏನು ತನ್ನ ಶಾಸನಗಳಲ್ಲಿ ಜನರಿಗೆ ತಿಳಿಸಿದ, ಅದನ್ನು ಸಹ ನಾವು ಅವನ ದಕ್ಷಿಣ ಭಾರತದ ಶಾಸನಗಳಲ್ಲಿ ನಾವು ಕಂಡು ಬರ್ತೇವೆ ಅಥವಾ ಕಾಣಬಹುದು. ಸೊ ಇದರಿಂದ ನಮಗೆ ಅರ್ಥವಾಗಬೇಕಾಗಿರುವುದೇನು? ಕರ್ನಾಟಕದ ಬಹುತೇಕ ಭಾಗಗಳು ಅಥವಾ ದಕ್ಷಿಣ ಭಾರತದ ಬಹುತೇಕ ಭಾಗಗಳು ಮೌರ್ಯ ಸಾಮ್ರಾಜ್ಯದ ಭಾಗಗಳಾಗಿದ್ದವು. ಸುವರ್ಣಗಿರಿ, ತೋಸಲಿ, ಇಸಲಿ ಮುಂತಾದ ಪ್ರದೇಶಗಳು ಅವನ ಭಾಗವಾಗಿದ್ದು, ಹಲವಾರು ಅಧಿಕಾರಿಗಳಿಂದ, ಮಹಾಮಾತ್ರರಿಂದ ಇಲ್ಲಿ ಆಳ್ವಿಕೆ ನಡೀತಾ ಇತ್ತು. ವಾಣಿಜ್ಯದ ದೃಷ್ಟಿಯಿಂದ, ವ್ಯಾಪಾರ ವಾಣಿಜ್ಯದ ದೃಷ್ಟಿಯಿಂದಲೂ ಸಹ ಮೌರ್ಯರು ದಕ್ಷಿಣ ಪಥವನ್ನು ಪ್ರಮುಖವಾಗಿ ತಿಳಿದಿದ್ರು. ಏಕೆಂದ್ರೆ ದಕ್ಷಿಣ ಭಾರತದಿಂದ ವಜ್ರ ಮತ್ತು ಚಿನ್ನ ಉತ್ತರ ಭಾರತಕ್ಕೆ ರಫ್ತಾಗ್ತಾ ಇತ್ತು ಎನ್ನುವಂತಹ ಮಾಹಿತಿ ಇದೆ. ಅಲ್ಲದೆ ದಕ್ಷಿಣ ಭಾರತದಲ್ಲಿ ಹಲವಾರು ವ್ಯಾಪಾರ ಕೇಂದ್ರಗಳಿದ್ದವು. ಹಾಗಾಗಿ ಈ ವ್ಯಾಪಾರದ ಒಂದು ಕೊಂಡಿಯೂ ಸಹ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೆಸೆತಿತ್ತು. ಮೌರ್ಯರು ದಕ್ಷಿಣದಲ್ಲಿ ತಮ್ಮ ಒಂದು ರಾಜಕೀಯ ಮತ್ತು ವಾಣಿಜ್ಯ ಸಂಬಂಧವನ್ನು ಹೊಂದಿದ್ರು ಎನ್ನುವುದಕ್ಕೆ ನಮಗೆ ಈ ಒಂದು ಶಾಸನಗಳೇ ಪ್ರಮುಖವಾದಂತಹ ಒಂದು ಮಾಹಿತಿಗಳಾಗಿ ನಮಗೆ ಹೊರಬಂದಿದೆ. ಅಶೋಕನ ಶಾಸನಗಳು ಅಂದಿನ ಕಾಲದ ಜನರ ಜೀವನವನ್ನು ತಿಳಿಸೋಕೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ, ಆದ್ರೆ ಜನರು ಹೇಗಿರ್ಬೇಕು ಅಂತ ಅಶೋಕ ಹೇಳಿದಂತಹ ಮಾಹಿತಿ ಮಾತ್ರ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಅಶೋಕನ ಒಂದು ಆಡಳಿತ ವ್ಯವಸ್ಥೆ ದಕ್ಷಿಣ ಭಾರತದ ಮೇಲಿತ್ತು ಅಥವಾ ಕರ್ನಾಟಕದ ಮೇಲೆ ಇತ್ತು. ಓಕೆ, ಮೌರ್ಯರ ಪತನ ನಂತರ ಮೌರ್ಯರ ಸಮಂತರಾಗಿದ್ದಂತಹ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲೇ ತಮ್ಮ ಒಂದು ಆಡಳಿತವನ್ನು ಸ್ಥಾಪನೆ ಮಾಡಿಕೊಂಡು ತಮ್ಮ ಒಂದು ಆಳ್ವಿಕೆಯನ್ನು ಮುಂದುವರಿಸಿದರು. ನಂತರ ಸ್ವತಂತ್ರವಾಗಿ ಅವರು ಆಳ್ವಿಕೆ ಮಾಡಿದರು. ಹಾಗಾಗಿ ತದನಂತರ ಬಂದಂತಹ ಆಡಳಿತದ ಹಲವಾರು ವಿಚಾರಗಳು, ಹೆಸರುಗಳು, ವಿಭಾಗಗಳು ಮೌರ್ಯರಿಂದ ಎರವಲು ಪಡೆದ ಹೆಸರುಗಳಾಗಿದ್ದೋ, ವಿಚಾರಗಳಾಗಿದ್ದೋ ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಕರ್ನಾಟಕವಷ್ಟೇ ಅಲ್ಲದೆ ಮೌರ್ಯರು ಮಹಾರಾಷ್ಟ್ರದ ಸೋಪಾರ, ಆಂಧ್ರದ ಯರ್ರಗುಡಿ, ರಾಜಮಂದರಿಗಳ ಇಲ್ಲೆಲ್ಲ ಅಶೋಕನ ಶಾಸನಗಳು ನಮಗೆ ದೊರೆತಿದ್ದಾವೆ. ಹಾಗಾಗಿ ಅವೆಲ್ಲವೂ ದಕ್ಷಿಣ ಭಾರತದಲ್ಲಿ ಮೌರ್ಯರ ಒಂದು ಆಡಳಿತದ ಭಾಗಗಳಾಗಿದ್ದೋ ಎನ್ನುವುದನ್ನು ಸಹ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸೊ ಈ ಒಂದು ಚರ್ಚೆಯ ಮುಖ್ಯಾಂಶ ಏನು ಅಂದ್ರೆ, ಕ್ರಿಸ್ತಪೂರ್ವ 300ರ ನಂತರ ದಕ್ಷಿಣ ಭಾರತದಲ್ಲಿ ಮೌರ್ಯರು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಪ್ರದೇಶಗಳ ಮೇಲೆ ಆಳ್ವಿಕೆಯನ್ನು ನಡೆಸಿದ್ರು ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋಣ. ಧನ್ಯವಾದಗಳು.